ವಿಡಿಯೋದಲ್ಲಿ ವಾಯ್ಸ್ ಅಂದ್ರೆ ಏನು, ಆಕ್ಟಿವ್ ವಾಯ್ಸ್ ಅಂದ್ರೆ ಏನು, ಪ್ಯಾಸಿವ್ ವಾಯ್ಸ್ ಅಂದ್ರೆ ಏನು, ಅದಕ್ಕೆ ವರ್ಬ್ ಅಂದ್ರೆ ಏನು, ಹೆಲ್ಪಿಂಗ್ ವರ್ಬ್ ಅಂದ್ರೆ ಏನು, ಹೆಲ್ಪಿಂಗ್ ವರ್ಬ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ, ವರ್ಬ್ ಅಂದ್ರೆ ಏನು, ಯಾವ ರೀತಿ ಇರುತ್ತೆ, ಯಾವ ಫಾರ್ಮ್ ಇರುತ್ತೆ, ಪ್ರೆಸೆಂಟ್ ಫಾರ್ಮ್ ಅಥವಾ ಪಾಸ್ಟ್ ಫಾರ್ಮ್ ಅಥವಾ ಫ್ಯೂಚರ್ ಫಾರ್ಮ್, ಪಾಸ್ಟ್ ಪಾರ್ಟಿಸಿಪಲ್, ಅದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಈ ವಿಡಿಯೋದಲ್ಲಿ ರೂಲ್ಸ್ನ, ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ಆಗಿ ಇರುವಂಥ ರೂಲ್ಸ್ನ ನೋಡೋಣ. ಸೊ ಯಾವುದೇ ಗ್ರಾಮರ್ ಇಫ್ ಚೇಂಜಿಂಗ್ ಎನಿ ವರ್ಡ್ಸ್ ಟು ಡಿಫ್ರೆಂಟ್ ಕೈಂಡ್ ಆಫ್ ಸೆಂಟೆನ್ಸ್. ಈಗ ಸೆಂಟೆನ್ಸ್ ಅಂದರೆ ಮಾಮೂಲಿ ಎಷ್ಟೋ ರೀತಿಯಾದ ಸೆಂಟೆನ್ಸ್ ಇರುತ್ತೆ. ಸಿಂಪಲ್ ಸೆಂಟೆನ್ಸ್, ಅಸರ್ಟಿವ್ ಸೆಂಟೆನ್ಸ್, ಇಂಟರೋಗೇಟಿವ್ ಸೆಂಟೆನ್ಸ್, ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್, ನೆಗೆಟಿವ್ ಸೆಂಟೆನ್ಸ್, ಎಕ್ಸೆಟ್ರಾ ಎಕ್ಸೆಟ್ರಾ. ಅದ್ರ ಬಗ್ಗೆ ಬೇರೆ ಕ್ಲಾಸ್ ಮಾಡ್ಕೊಳ್ಳೋಣ. ಫಸ್ಟು ಇಲ್ಲಿ ಮೇನ್ ಕಂಟೆಂಟ್ಸ್ ಏನಂದರೆ ಎಕ್ಸಾಮ್ಸ್ಗೆ, ಡಿಗ್ರಿ ಎಕ್ಸಾಮ್ಸ್ಗೆ ಮೇನ್ ಏನು ಅದನ್ನು ನೋಡ್ತಾ ಇದ್ದೀನಿ ನಾನು ಅಷ್ಟೇ. ಸೊ ಆಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸ್ ಚೇಂಜ್ ಮಾಡೋಕ್ಕೆ ಅಥವಾ ಪ್ಯಾಸಿವ್ ವಾಯ್ಸಿಂದ ಆಕ್ಟಿವ್ ವಾಯ್ಸ್ಗೆ ಹೇಗೆ ಚೇಂಜ್ ಮಾಡೋದು, ಅದಕ್ಕಿರೋ ರೂಲ್ಸ್ ಏನು, ಆಮೇಲೆ ಆಕ್ಟಿವ್ ವಾಯ್ಸ್ ಅಂದರೆ ಯಾವ ರೀತಿ ಇರುತ್ತೆ, ಪ್ಯಾಸಿವ್ ವಾಯ್ಸ್ ಅಂದರೆ ಯಾವ ರೀತಿ ಇರುತ್ತೆ, ಪ್ಯಾಸಿವ್ ವಾಯ್ಸಲ್ಲಿ ಎಷ್ಟು ರೂಲ್ಸ್ ಇದ್ದಾವೆ, ಆಕ್ಟಿವ್ ವಾಯ್ಸಲ್ಲಿ ಎಷ್ಟು ರೂಲ್ಸ್ ಇದೆ ಅಂತ ಇವತ್ತು ನೋಡ್ಕೊಳ್ಳೋಣ. ಸೊ ರೂಲ್ಸ್ ಫಾರ್ ಆಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್. ಈಗ ಆಕ್ಟಿವ್ ವಾಯ್ಸ್ ಬಗ್ಗೆ ಮಾತಾಡೋಣ. ಇದು ಆಕ್ಟಿವ್ ವಾಯ್ಸ್. ಆಕ್ಟಿವ್ ವಾಯ್ಸ್ದು ರೂಲ್ ಮಾತಾಡೋಣ. ಅದಕ್ಕಿಂತ ಮುಂಚೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. GODLOVES MEN. God loves man. God loves man. ಸೊ ಇದನ್ನ ಡಿವೈಡ್ ಮಾಡ್ಬಿಡೋಣ. ಹೀಗೆ ಡೂವರ್ ಆರ್ ಆಕ್ಟರ್ ಇದನ್ನ ಸಬ್ಜೆಕ್ಟ್ ಅಂತೀವಿ. ಆಕ್ಟಿವ್ ವಾಯ್ಸ್ ಅಂದರೆ ಯಾರು ಮಾಡ್ತಾ ಇದ್ದಾರೆ, ಫಸ್ಟ್ ಬರೋದು ಯಾರು, ಇವರು ಡೂವರ್. ಗಾಡ್ ಅನ್ನೋದು ಡೂವರ್, ಇಲ್ಲಿ ಆಕ್ಟರ್ ಇವರೇ. ಸೊ ಇದನ್ನ ಸಬ್ಜೆಕ್ಟ್ ಅಂತ ಕರಿತೀವಿ. ನೀವು ಶಾರ್ಟ್ ಫಾರ್ಮ್ ಆಗಿ ನೀವು ಎಕ್ಸಾಮ್ ಬಂದಿದ ತಕ್ಷಣ ಏನು ಮಾಡಬೇಕು ಅಂದರೆ ವೆರಿ ಸಿಂಪಲ್ ಆಗಿ ನೀವು ಬುಕ್ಲೆಟ್ ಇರುತ್ತೆ ಅಂದರೆ ಅಥವಾ ಅಡಿಷನಲ್ ಯಾವುದೋ ಒಂದು ಶೀಟ್ ಕೊಡ್ತಾರೆ ನಿಮಗೆ ಬರೆಯೋಕ್ಕೆ ಆನ್ಸರ್ ಬರೀದ್ರಲ್ಲಿ ನೀವೇನು ಮಾಡಬೇಕಪ್ಪ ಅಂದರೆ ಫಸ್ಟ್ ಅದರಲ್ಲಿ ಈ ಫಸ್ಟ್ ಸೆಂಟೆನ್ಸ್ ಬರ್ಕೊಂಬಿಡಿ. ನೀವು ನಂಬರ್ ಹಾಕ್ಬಿಟ್ಟು ಬರೀ ಆನ್ಸರ್ ಬರೀತೀನಿ ಅಂದರೆ ಇಟ್ಸ್ ನಾಟ್ ಪಾಸಿಬಲ್, ಆಗೋದಿಲ್ಲ. ತುಂಬ ಪೇಜ್ ಕೊಟ್ಟಿರ್ತಾರೆ ಇಂಗ್ಲೀಷ್ ವ್ಯಾಪಾರಗೋಸ್ಕರ. ಏನು ಮಾಡಿ, ಫಸ್ಟು ಕ್ವಶನ್ ಬರ್ಕೊಳ್ಳಿ, ಒಂದು ಪೆನ್ಸಿಲ್ ತೊಗೊಳ್ಳಿ, ರಬ್ಬರ್ ತೊಗೊಳ್ಳಿ. ಪೆನ್ಸಿಲ್ ತೊಗೊಂಡು ಫಸ್ಟು ಸಬ್ಜೆಕ್ಟ್ ಯಾವುದು, ವರ್ಬ್ ಯಾವುದು, ಆಮೇಲೆ ಆಬ್ಜೆಕ್ಟ್ ಯಾವುದು ಅಂತ ಫಸ್ಟ್ ಮಾರ್ಕ್ಔಟ್ ಮಾಡ್ಕೊಳ್ಳಿ. ಅದನ್ನು ಮಾರ್ಕ್ಔಟ್ ಮಾಡ್ಕೊಂಡಾದ್ಮೇಲೆ ಆಕ್ಟಿವ್ ವಾಯ್ಸ್ ಇದೆಯೋ ಪ್ಯಾಸಿವ್ ವಾಯ್ಸ್ ಇದೆಯೋ ಅಂತ ಕಂಡುಹಿಡ್ಕೊಳ್ಳಿ. ಓಕೆನಾ? ಸೊ ಗಾಡ್ ಅನ್ನೋದು ಸಬ್ಜೆಕ್ಟ್ ಬರುತ್ತೆ. ನೆಕ್ಸ್ಟ್ ವರ್ಬ್, ಇದು ಪ್ರೆಸೆಂಟ್ ಟೆನ್ಸ್ ಆ್ಯಂಡ್ ಪಾಸ್ಟ್ ಟೆನ್ಸ್ ಮಾತ್ರ ಇರುತ್ತೆ. ಯಾವುದರಲ್ಲಿ? ಆಕ್ಟಿವ್ ವಾಯ್ಸಲ್ಲಿ. ಆಕ್ಟಿವ್ ವಾಯ್ಸಲ್ಲಿ ಪ್ರೆಸೆಂಟ್ ಟೆನ್ಸ್ ಆ್ಯಂಡ್ ಪಾಸ್ಟ್ ಟೆನ್ಸ್ ಬಿಟ್ಟರೆ ಯಾವುದೇ ಕಾರಣಕ್ಕೂ ಫ್ಯೂಚರ್ ಟೆನ್ಸ್ ಬರಲ್ಲ. ಸರಿನಾ? ಸೊ ಲವ್ಸ್ ಅನ್ನೋದು ಪ್ಲೂರಲ್ ಫಾರ್ಮಲ್ಲೂ ಇರುತ್ತೆ. ಇಟ್ ಈಸ್ ಅ ವರ್ಬ್. ಇಟ್ ಈಸ್ ಅ ಪ್ರೆಸೆಂಟ್ ಟೆನ್ಸಲ್ಲಿದೆ, ಇದು ಪ್ಲೂರಲ್ ಫಾರ್ಮ್ ಇದೆ. ಒಂದು ವಿಚಾರ ತಿಳ್ಕೊಳ್ಳಿ, ಇದನ್ನ ನೋಟ್ ಮಾಡ್ಕೊಳ್ಳಿ. ಇದು ಪ್ಲೂರಲ್ ಫಾರ್ಮ್ ಅಲ್ಲಿ ಇದೆಯಲ್ಲ, ನೆಕ್ಸ್ಟ್ ಫ್ಯೂ ಸ್ಟೆಪ್ಸ್ ಅಲ್ಲಿ ಹೇಳ್ತೀನಿ ಏನು ಈ ಪ್ಲೂರಲ್ ಫಾರ್ಮ್ ಇರೋದನ್ನ ಮುಂದೆ ಯಾವ ರೀತಿಯಾದಂತಹ ಹೆಲ್ಪಿಂಗ್ ವರ್ಬ್ ಹಾಕೋಬೇಕು ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ಇದು ವರ್ಬ್ ಆಗುತ್ತೆ. ನೆಕ್ಸ್ಟ್ ಬರೋದು ಮ್ಯಾನ್ ಅನ್ನೋದು ಆಬ್ಜೆಕ್ಟ್. ಮ್ಯಾನ್ ಅಂತ ಬರೋದು ಆಬ್ಜೆಕ್ಟ್. ಸೊ ನೀವು ನೋಡ್ಬೋದು ಇಲ್ಲಿ ಸಬ್ಜೆಕ್ಟ್ ಅಲ್ಲಿ ಲವ್ಸ್, ಗಾಡ್ ಲವ್ಸ್ ಮ್ಯಾನ್. ಸೊ ಆಬ್ಜೆಕ್ಟ್ ಏನು? ಆಬ್ಜೆಕ್ಟ್ ಆಫ್ ಅನ್ ಆಕ್ಷನ್. ಯಾವ್ದು ಆಕ್ಷನ್ ನಡೀತಾ ಇದೆ? ಗಾಡ್ ಲವ್ಸ್. ಯಾರನ್ನ ಪ್ರೀತಿ ಮಾಡ್ತಾನೆ? ದೇವರು ಮನುಷ್ಯನ್ನ. ಸೊ ದೇವರು ಮನುಷ್ಯನ ಪ್ರೀತಿ ಮಾಡ್ತಾ ಇದ್ದಾನೆ. ದೇವರು ಅನ್ನೋದು ಸಬ್ಜೆಕ್ಟ್ ಆಗುತ್ತೆ, ಲವ್ ಪ್ರೀತಿ ಮಾಡೋದು ಅನ್ನೋದು ವರ್ಬ್ ಆಗುತ್ತೆ, ಮ್ಯಾನ್ ಅನ್ನೋದು ಆಬ್ಜೆಕ್ಟ್ ಆಗುತ್ತೆ, ಮನುಷ್ಯ ಅನ್ನೋದು ಆಬ್ಜೆಕ್ಟ್ ಆಗುತ್ತೆ. ಇದನ್ನ ಫಸ್ಟ್ ನೀವೇನಾದರೂ ಯಾವುದೇ ಕ್ವಶನ್ ಕೊಟ್ಟರು ಫಸ್ಟ್ ಇದನ್ನ ಐಡೆಂಟಿಫಿಕೇಶನ್ ಮಾಡ್ಕೊಂಡು ಕಲ್ತ್ಕೊಳ್ಳಿ. ಇದನ್ನ ಐಡೆಂಟಿಫಿಕೇಶನ್ ಮಾಡಿದ್ದಾದ್ಮೇಲೆ ನಿಮಗೆ ಸೆಕೆಂಡ್ ಸ್ಟೆಪ್ ಏನಪ್ಪಾ ಅಂದರೆ ಇದು ಯಾವ ರೀತಿಯಲ್ಲಿದೆ, ವರ್ಬು ಪ್ರೆಸೆಂಟ್ ಟೆನ್ಸಲ್ಲಿ ಇದೆಯಾ, ಪಾಸ್ಟ್ ಟೆನ್ಸಲ್ಲಿ ಇದೆಯಾ, ಅಥವಾ ಏನು ಪ್ಲೂರಲ್ ಫಾರ್ಮಲ್ಲಿ ಇದೆಯಾ ಅಂತ ನೋಡ್ಕೊಳ್ಳಿ. ಓಕೆನಾ? ಓಕೆ. ಆಕ್ಟಿವ್ ವಾಯ್ಸಲ್ಲಿ ನೋಡಿದ ಹಾಗೆ ಫಸ್ಟ್ ಸಬ್ಜೆಕ್ಟ್ ಬರುತ್ತೆ, ಆಮೇಲೆ ಲಾಸ್ಟಲ್ಲಿ ಆಬ್ಜೆಕ್ಟ್ ಬರುತ್ತೆ. ಪ್ಯಾಸಿವ್ ವಾಯ್ಸಲ್ಲಿ ಫಸ್ಟ್ ಸಬ್ಜೆಕ್ಟ್ ಆಬ್ಜೆಕ್ಟ್ ಬರುತ್ತೆ,
ಆಮೇಲೆ ವರ್ಬ್ ಬರುತ್ತೆ. ಅದು ಯಾವ ಫಾರ್ಮಲ್ಲಿ ಇರುತ್ತೆ ವರ್ಬಪ್ಪ ಅಂದರೆ ಫ್ಯೂಚರ್ ಟೆನ್ಸ್ ಅಥವಾ ಪಾಸ್ಟ್ ಪಾರ್ಟಿಸಿಪಲ್ ಟೆನ್ಸಲ್ಲಿ ಫಾರ್ಮಲ್ಲಿ ಇರುತ್ತೆ. ನೆಕ್ಸ್ಟು ಮೇಯ್ನಾಗಿ ನಾವು ಅಬ್ಸರ್ವ್ ಮಾಡಬೇಕು ಅಂದರೆ ಬೈ ಅನ್ನೋದು ಕಾಮನ್ ಆಗಿ ಬಂದೇ ಬರುತ್ತೆ, ಬರಲೇಬೇಕು ಕೂಡ. ಅದಾದಮೇಲೆ ಲಾಸ್ಟಲ್ಲಿ ಸಬ್ಜೆಕ್ಟ್ ಬರುತ್ತೆ. ಎಕ್ಸಾಂಪಲ್ ನೋಡೋಣ. ಮ್ಯಾನ್ ಈಸ್ ಲವ್ಡ್ ಬೈ ಗಾಡ್. ಮ್ಯಾನ್ ಈಸ್ ಲವ್ಡ್ ಬೈ ಗಾಡ್. ಇಲ್ಲಿ ಮ್ಯಾನ್ ಅನ್ನೋದು ಆಬ್ಜೆಕ್ಟ್ ಆಗುತ್ತೆ, ಲವ್ ಈಸ್ ಲವ್ಡ್ ಅನ್ನೋದು ವರ್ಬ್ ಆಗುತ್ತೆ. ಇಲ್ಲಿ ಬೈ ಗಾಡ್ ಮ್ಯಾನ್ ಆಬ್ಜೆಕ್ಟ್ ಆಗುತ್ತೆ, ಈಸ್ ಲವ್ಡ್ ವರ್ಬ್ ಆಗುತ್ತೆ. ಇದ್ರಲ್ಲಿ ಯಾವ್ದಪ್ಪ ಬಂದಿದೆ ಅಂದರೆ ಈಸ್ ಅಂತ ಬಂದಿದೆ. ಇದು ಯಾವುದಿದು ಹೆಲ್ಪಿಂಗ್ ವರ್ಬ್ ಈಸ್ ಅನ್ನೋದು ಬಂದಿದೆ. ಬೈ ಕಾಮನ್ ಆಗಿ ಬರಲೇಬೇಕು, ಗಾಡ್. ಈ ರೀತಿಯಾಗಿ ಚೇಂಜ್ ಮಾಡ್ಕೊಬೇಕು ನೀವು. ನೆಕ್ಸ್ಟ್ ಆ ಎಕ್ಸಾಂಪಲ್ ಅಲ್ಲಿ ಪ್ಲೂರಲ್ ಫಾರ್ಮ್ ನೋಡ್ಕೊಳ್ಳಿ ಅಂತ ಹೇಳಿದ್ದೆ ಅಲ್ಲ, ಈಗ ಹೇಳ್ತೀನಿ ನೋಡ್ಕೊಳ್ಳಿ. ಇಲ್ಲಿ ಈ ಗ್ಯಾಪ್ ಇದೆ, ಇಲ್ಲಿ ಗ್ಯಾಪಲ್ಲಿ ಬರೀತೀನಿ. ಗಾಡ್ ಲವ್ಸ್ ಆಲ್ ಮ್ಯಾನ್. ಗಾಡ್ ಲವ್ಸ್ ಆಲ್ ಮ್ಯಾನ್. ಈಗ ಗಾಡ್ ಲವ್ಸ್ ಆಲ್ ಮ್ಯಾನ್ ಅದರಲ್ಲಿ ಅಬ್ಸರ್ವ್ ಮಾಡಿ, ಲವ್ಸ್ ಅನ್ನೋದು ಪ್ಲೂರಲ್ ಫಾರ್ಮ್ ಇದೆ, ಇಲ್ಲಿ ಆಲ್ ಅನ್ನೋದಿದೆ. ಲಾಸ್ಟ್ ಎಕ್ಸಾಂಪಲ್ ಅಲ್ಲಿ ಬರೆಯಬೇಕಾಯ್ತು, ಬರೆದಿಲ್ಲ ಅಷ್ಟೇ. ಸೊ ಲವ್ಸ್ ಅಂತ ಬಂದಾಗ ಈಸ್ ಅನ್ನೋದು ಇಲ್ಲಿ ಅಬ್ಸರ್ವ್ ಮಾಡಿ ಪ್ಲೂರಲ್ ಫಾರ್ಮ್ ಅಂತ ಇದೆ ಅಂತ ಹೇಳಿದೆ ಅಲ್ವಾ. ಪ್ಲೂರಲ್ ಫಾರ್ಮ್ ಯಾವುದಕ್ಕಾದ್ರೂ ಬರಲಿ, ವರ್ಬಲ್ಲಿ ಪ್ಲೂರಲ್ ಫಾರ್ಮ್ ಇತ್ತಾ? ಪ್ಲೂರಲ್ ಫಾರ್ಮ್ ಬರೋದು ಏನಿದ್ರು ಬೇಸ್ಡ್ ಫಾರ್ಮ್, ಬೇಸ್ ಟೈಪ್ ಆಫ್ ವರ್ಬಲ್ಲಿ. ಯಾವುದಪ್ಪ ಅಂದರೆ ಎಕ್ಸಾಂಪಲ್ ಹೇಳಬೇಕಂದ್ರೆ ಈಟ್ ರನ್ ಬೈ, ಈ ಥರ ಬ್ರಿಂಗ್, ಈ ಥರದ್ದು ಮಾತ್ರ ಪ್ಲೂರಲ್ ಫಾರ್ಮ್ ಬರುತ್ತೆ. ಪಾಸ್ಟ್ ಟೆನ್ಸ್ಗೆ ಪ್ಲೂರಲ್ ಫಾರ್ಮ್ ಅಪ್ಲೈ ಮಾಡೋಕ್ಕಾಗಲ್ಲ. ಅಂದು ಗೊತ್ತಿರಬೇಕು, ತಿಳ್ಕೊಳ್ಳಿ ಫಸ್ಟ್ ಅದನ್ನು. ಲವ್ಸ್ ಅನ್ನೋದು ಪ್ಲೂರಲ್ ಫಾರ್ಮಲ್ಲಿದೆ, ಬೇಸ್ ಫಾರ್ಮಲ್ಲಿದ್ದು ಪ್ಲೂರಲ್ ಫಾರ್ಮಲ್ಲಿದೆ. ಸೊ ಈ ರೀತಿ ಬಂದಾಗ ನೀವು ಇಲ್ಲಿ ಹೆಲ್ಪಿಂಗ್ ವರ್ಬು ಒಂದನ್ನು ಬಿಟ್ಟರೆ ಯಾವುದು ತೊಗೊಳಕ್ಕೆ ಸಾಧ್ಯ ಇಲ್ಲ. ಅದು ಯಾವುದಂದ್ರೆ ARE, ಮ್ಯಾನ್ ಆರ್ ಲವ್ಡ್ ಬೈ ಗಾಡ್. ಆರ್ ಅನ್ನೋದು ಬಿಟ್ಟರೆ ಯಾವುದು ಅಪ್ಲೈ ಮಾಡೋಕ್ಕಾಗಲ್ಲ. ಇಷ್ಟು ಈಸಿ ಸೆಂಟೆನ್ಸ್ ಕೊಟ್ಟರೆ ನೀವು ಆರಾಮ ಮಾಡ್ಬೋದು. ಈಗ ನೀವು ಇದು ರೂಲ್ಸ್ನ ನೋಡ್ಕೊಡ್ರಿ. ಈಗ ನೆಕ್ಸ್ಟ್ ಸ್ಟೆಪ್ ಹೇಳ್ಕೊಡ್ತೀನಿ ಯಾವ ರೀತಿ ಚೇಂಜ್ ಮಾಡೋದು ಅಂತ. ಮೂರೇ ಸ್ಟೆಪ್ಪಲ್ಲಿ ಕಂಪ್ಲೀಟಾಗಿ ನೀವು ಚೇಂಜ್ ಮಾಡ್ಬೋದು. ಸ್ಟೆಪ್ಸ್ ಟು ಚೇಂಜ್ ಫ್ರಮ್ ಆಕ್ಟಿವ್ ವಾಯ್ಸ್ ಟು ಪ್ಯಾಸಿವ್ ವಾಯ್ಸ್. ಆಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡುವಂಥ ಸ್ಟೆಪ್ಸ್ಗಳು ಮೂರೇ ಸ್ಟೆಪ್ ಬರುತ್ತೆ, ಅದ್ರ ಮೇಲೆ ಜಾಸ್ತಿ ಬರಲ್ಲ. ವೆರಿ ಸಿಂಪಲ್ ಆಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನೀವು ಎಕ್ಸಾಮಲ್ಲಿ ಕ್ವಶನ್ ಪೇಪರ್ ಕೊಡ್ತಾರೆ ಅಥವಾ ಬುಕ್ಲೆಟ್ ಕೊಡ್ತಾರೆ. ಕ್ವಶನ್ ಪೇಪರ್ ಯಾವಾರು ಕೊಟ್ಟೆ ಕೊಡ್ತಾರೆ, ಬುಕ್ಲೆಟ್ ಕೊಡ್ತಾರೆ. ಯಾವುದು ಇಟ್ಸ್ ಕಂಟೈನ್ಸ್ ಬೋತ್ ದಿ ಸ್ಪೇಸ್ ಫಾರ್ ರೈಟಿಂಗ್ ಆನ್ಸರ್ ಆಸ್ ವೆಲ್ ಆಸ್ ದಿ ಕ್ವಶನ್. ಇನ್ನು ಕೆಲವರಿಗೆ ಕ್ವಶನ್ ಪೇಪರ್ ಕೊಟ್ಟಾಗ ಆನ್ಸರ್ ಬುಕ್ನೇ ಸಪ್ರೇಟಾಗಿ ಕೊಡ್ತಾರೆ. ಆನ್ಸರ್ ಬುಕ್ಕಲ್ಲಿ ಏನಪ್ಪ ಮಾಡಬೇಕು ನೀವು ಫಸ್ಟು ಅಂದರೆ ಈ ಸೆಂಟೆನ್ಸ್ನ ಬರ್ಕೊಂಬಿಡಿ. ಸೆಂಟೆನ್ಸ್ನ ಬರ್ಕೊಂಡು ಒಂದು ಪೆನ್ಸಿಲ್ಲು ರಬ್ಬರು ದಯವಿಟ್ಟು ಎತ್ಕೊಂಡು ಹೋಗ್ಬಿಟ್ಟು ಯಾವುದೇ ಒಂದು ಸೆಂಟೆನ್ಸ್ನ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ನ ಡಿವೈಡ್ ಮಾಡ್ಕೊಳ್ಳಿ. ಸಬ್ಜೆಕ್ಟ್ ಆಬ್ಜೆಕ್ಟ್ ವರ್ಕ್ನ ಡಿವೈಡ್ ಮಾಡ್ಕೊಳ್ಳಿ. ಆಮೇಲೆ ಆಕ್ಟಿವ್ ವಾಯ್ಸು ಅಂತ ಪ್ಯಾಸಿವ್ ವಾಯ್ಸು ಅಂತ ಕಂಡು ಹಿಡ್ಕೊಳ್ಳಿ. ಓಕೆನಾ? ಸೊ ಅಕಸ್ಮಾತ್ ಬುಕ್ಲೆಟ್ ಇತ್ತು ಅಂದರೆ ಅದರಲ್ಲೇ ಕ್ವಶನ್ಸ್ ಇರುತ್ತೆ, ಅಲ್ಲೇ ಪೆನ್ಸಿಲಲ್ಲಿ ಬರೀ ಯಾರು ಏನೋ ಇವ್ನು ಬರ್ದವನೇ ಮಾರ್ಕ್ಸ್ ಕಟ್ ಮಾಡಬೇಕು ಅಂತ ಯಾರು ಕಟ್ ಮಾಡೋಲ್ಲ. ದೇ ಥಿಂಕ್ ದಟ್ ಹಿ ಹ್ಯಾಸ್ ಡನ್ ಎ ವೆರಿ ಗುಡ್ ಹಾರ್ಡ್ ವರ್ಕ್. ಟೀಚರ್ಸ್ಗೆ ಎಷ್ಟೋ ಅನಿಸುತ್ತೆ, ಪಾಪ ಇವ್ನು ಕಷ್ಟಪಟ್ಟವನಪ್ಪ ಅಂತ ಅನ್ಸುತ್ತೆ ಅವ್ರಿಗೆ. ನೆಕ್ಸ್ಟು ಇಲ್ಲಿ ಎ ಲಾರಿ ನಾಕ್ಡ್ ಹಿಮ್ ಡೌನ್. ಲಾರಿ ನಾಕ್ಡ್ ಹಿಮ್ ಡೌನ್. ಇದನ್ನ ಲಾರಿ ಅನ್ನೋ ಸಬ್ಜೆಕ್ಟ್ ಆಗುತ್ತೆ, ನಾಕ್ಡ್ ಅನ್ನೋದು ವರ್ಬ್ ಆಗುತ್ತೆ, ಹಿಮ್ ಡೌನ್ ಅನ್ನೋದು ಆಬ್ಜೆಕ್ಟ್ ಆಗುತ್ತೆ. ಸೊ ಫಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇಲ್ಲಿ ಹಿಮ್ ಅಂತ ಇದೆಯಲ್ಲ, ಅದನ್ನ ಆಬ್ಜೆಕ್ಟ್ಗೆ ನೀವು ತಗೊಳ್ಬೇಕು. ಫಸ್ಟ್ ಅದನ್ನ ತಗೊಳಕ್ಕಿಂತ ಮುಂಚೆ ಇದೊಂದು ತಿಳ್ಕೊಳ್ಳಿ. ಯಾವುದೇ ಆಬ್ಜೆಕ್ಟ್ ಇಂದ ಸಬ್ಜೆಕ್ಟ್ ಪ್ಲೇಸ್ ಬರ್ತಾ ಇದೆ ಅಂದ್ರೆ, ಈಗ ಹಿಮ್ ಅನ್ನೋದು ಹಿ ಆಗುತ್ತೆ, ಹರ್ ಅನ್ನೋದು ಶಿ ಆಗುತ್ತೆ, ಅಸ್ ಅನ್ನೋದು ವಿ ಆಗುತ್ತೆ. ಇದು ಮೋಸ್ಟ್ ಇಂಪಾರ್ಟೆಂಟ್, ಬರ್ಕೊಳ್ಳಿ. ಹಿಮ್ ಅನ್ನೋದು ಹಿ ಆಗುತ್ತೆ, ಹರ್ ಅನ್ನೋದು ಶಿ ಆಗುತ್ತೆ, ಅಸ್ ಅನ್ನೋದು ವಿ ಆಗುತ್ತೆ. ಅರ್ಥ ಆಯ್ತಾ? ಇದನ್ನ ತಿಳಿದಿದ್ರೆ ಯು ಕ್ಯಾನ್ ಚೇಂಜ್ ಆಕ್ಟಿವ್ ಇಂಟು ಪ್ಯಾಸಿವ್ ವಾಯ್ಸ್ ಈಸಿಲಿ. ನಾನು ಹೋಗ್ತಾ ಸ್ಟೆಪ್ ವೈಸ್ ಎಕ್ಸಾಂಪಲ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ
ಯಾವ್ದು ಹೆಂಗೆ ಚೇಂಜ್ ಆಗುತ್ತೆ, ಎಲ್ಲೆಲ್ಲಿ ಏನೇನು ಚೇಂಜ್ ಆಗುತ್ತೆ ಅಂತ ಮಾಡ್ಕೊತೀನಿ. ಇದನ್ನ ನೀವು ಕರೆಕ್ಟಾಗಿ ಮೈಂಡಲ್ಲಿ ಇಟ್ಕೋಬೇಕು. ಫಸ್ಟ್ ವಿಡಿಯೋ ನೋಡಿದ್ರಾ, ನೆಕ್ಸ್ಟ್ ಸೆಕೆಂಡ್ ವಿಡಿಯೋ ನೋಡಿ, ಸೆಕೆಂಡ್ ವಿಡಿಯೋ ನೋಡಿದ್ರಾ, ಥರ್ಡ್ ವಿಡಿಯೋ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂಡು ಹೋಗಿ. ಫಸ್ಟ್ ವಿಡಿಯೋ ನೋಡಿದಿರಾ, ಲಾಸ್ಟ್ ವಿಡಿಯೋ ಮಧ್ಯಕ್ಕೆ ಹೋದ್ರೆ ನಿಮಗೂ ಅರ್ಥ ಆಗಲ್ಲ, ಆಮೇಲೆ ನಾನು ಸುಮ್ಮನೆ ಬೈಕ್ ಹಾಕ್ತೀನಿ ಅಷ್ಟೇ ನೀವು. ಸೊ ಈಗ ಈ ಸೊ ಹಿಮ್ ಅನ್ನೋದೇನಾಗುತ್ತೆ, ಈ ಆಗುತ್ತೆ. ಫಸ್ಟ್ ಸ್ಟೆಪ್ ಇಷ್ಟೇ, ಆಬ್ಜೆಕ್ಟ್ನ ಸಬ್ಜೆಕ್ಟ್ ಪ್ಲೇಸ್ಗೆ ತೊಗೊಂಬರೋದು. ಈ ಡೌನ್ ಅನ್ನೋದು ಇದೆಯಲ್ಲ, ಇದು ಪ್ರಿಪೋಸಿಷನ್. ಇದ್ರ ಮಧ್ಯದಲ್ಲಿ ಯಾವತ್ತಿದ್ರು ವರ್ಬ್ ಹಾಕಬೇಕು, ಅದನ್ನು ತಿಳ್ಕೊಳ್ಳಿ. ಸೊ ಸ್ಟೆಪ್ 2, ಈ ವರ್ಬ್ ಹಾಕೋಬೇಕು. ವರ್ಬ್ ಜೊತೆಗೆ ಹೆಲ್ಪಿಂಗ್ ವರ್ಬ್ ಬರಲೇಬೇಕು. ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದ್ರೆ ಯು ಕೆನಾಟ್ ಮೇಕ್ ಪ್ಯಾಸಿವ್ ವಾಯ್ಸ್. ಆಕ್ಟಿವ್ ಇಂದ ಪ್ಯಾಸಿವ್ ವಾಯ್ಸ್ ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ಸಿಂಗಲ್ ಅಂದ್ರೆ ಒಬ್ಬ ವ್ಯಕ್ತಿ ಇದ್ದಾನೆ ಅಂದ್ರೆ, ಫಸ್ಟ್ ಪಾರ್ಟಿ, ಸೆಕೆಂಡ್ ಪಾರ್ಟಿ, ಥರ್ಡ್ ಪಾರ್ಟಿ ಅಂತೀವಿ ನೋಡಿ. ಒಬ್ಬ ಇದ್ದಾನೆ ಅಂದ್ರೆ ಅಲ್ಲಿ ನೀವು ಯಾವುದೇ ಕಾರಣಕ್ಕೂ ಇದೊಂದು ಬಿಟ್ಟರೆ ಬೇರೆ ಯಾವುದು ಹಾಕೋಕ್ಕಾಗಲ್ಲ. ದಟ್ ಈಸ್ ವಾಸ್. ಒಬ್ಬನೇ ವ್ಯಕ್ತಿ ಇದ್ದಾನೆ ಅಂದ್ರೆ ನೀವೇನು ಹಾಕ್ಬೇಕಾಗಿರೋದು ವಾಸ್. ಈ ವಾಸ್. ನೆಕ್ಸ್ಟ್ ದಿ ಪ್ರೆಸೆಂಟ್ ಟೆನ್ಸ್ ಯಾವ್ದಪ್ಪ ಇದಕ್ಕೆ ಅಂದ್ರೆ ನಾಕ್. ಇದು ಪ್ರೆಸೆಂಟ್ ಟೆನ್ಸ್, ಇದು ಪಾಸ್ಟ್ ಟೆನ್ಸ್, ಇದು ಫ್ಯೂಚರ್ ಟೆನ್ಸ್. ಸೊ ಇದನ್ನ ಫ್ಯೂಚರ್ ಟೆನ್ಸ್ಗೆ ಹಾಕೋಬೇಕು. ನೀವು ಪಾಸ್ಟ್ ಟೆನ್ಸ್ ಬಂತು ಅಂದ್ರೆ ರೂಲ್ಸ್ ವಿಡಿಯೋನ ಹಿಂದೆ ರಿವೈಂಡ್ ಮಾಡಿ ನೋಡಿ. ಈ ವಾಸ್ ಯಾವ್ದು ಬರುತ್ತೆ ಟೆನ್ಸು? ಪಾಸ್ಟ್ ಟೆನ್ಸ್, ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್. ಈ ವಾಸ್ ನಾಕ್ಡ್. ಪಾಸ್ಟ್ ಫ್ಯೂಚರ್ ಟೆನ್ಸ್ ಯಾವುದು? ನಾಕ್ಗೆ ನಾಕ್ಡ್ ಅನ್ಕೊಳ್ಳಿ. ನಾಕ್ಡ್ ಆದ್ಮೇಲೆ ಯು ಹ್ಯಾವ್ ಟು ರೈಟ್ ದಿಸ್ ಪ್ರಿಪೋಸಿಷನ್. ಇದು ಪ್ರಿಪೋಸಿಷನ್ ಮತ್ತೆ ವರ್ಬ್ ಆಗೋದು. ಇಟ್ ಡಿಪೆಂಡ್ಸ್ ಆನ್ ದಿಸ್ ಸೆಂಟೆನ್ಸ್. ಡೌನ್. ಸೊ ಸೆಕೆಂಡ್ ಸ್ಟೆಪ್ ಕಂಪ್ಲೀಟೆಡ್. ಥರ್ಡ್ ಅಂಡ್ ಲಾಸ್ಟ್ ಅಂಡ್ ಫೈನಲ್ ಸ್ಟೆಪ್ 3. ರೂಲ್ಸ್ ರಿವೈಂಡ್ ಮಾಡಿ ನೋಡ್ಕೊಳ್ಳಿ ಏನಿದೆ, ಅಥವಾ ಬರ್ಕೊಂಡಿದ್ರೆ ಯಾವುದು ಬರುತ್ತೆ? ಬೈ ಇಂದ. ಬೈ ಅನ್ನೋದನ್ನ ಇಂದ ಅಂತೀವಿ, ಕರೆಕ್ಟಾ? ಸೊ he was knocked down by a lorry. ಸಬ್ಜೆಕ್ಟ್ನ ಡೈರೆಕ್ಟಾಗಿ ಅಲ್ಲೇ ಹಾಕ್ಬಿಡಿ. ಡೌನ್ ಅಂತ ಬಂದು ಆಕ್ಟಿವ್ ವಾಯ್ಸ್ ಅಲ್ಲಿ ಇರೋಂಥದ್ದನ್ನ ಪ್ಯಾಸಿವ್ ವಾಯ್ಸ್ಗೆ ಹೇಗಪ್ಪ ಚೇಂಜ್ ಮಾಡ್ಕೊತೀವಿ ಅಂದರೆ, ಆಬ್ಜೆಕ್ಟ್ನ ಫಸ್ಟ್ ಸ್ಟೆಪ್ಪಲ್ಲಿ ಸಬ್ಜೆಕ್ಟ್ ಮಾಡ್ಕೊತೀವಿ. ಫಸ್ಟ್ ತಗೊಂಡ್ಬಂದು ಇಟ್ಕೊತೀವಿ. ಇಲ್ಲಿ ಏನು ಆಬ್ಜೆಕ್ಟ್ ಏನಾಗುತ್ತೆ? ಸಬ್ಜೆಕ್ಟ್ ಆಗುತ್ತೆ. ಸೊ ಹಿಮ್ ಅನ್ನೋದು ಹಿ ಆಗುತ್ತೆ. 3 ಇಂಪಾರ್ಟೆಂಟ್ ಥಿಂಗ್ಸ್. ಹಿಮ್, ಹರ್, ಅಸ್ ಅನ್ನೋದು ಚೇಂಜ್ ಆಗುತ್ತೆ. ಸೊ ಈ ಅನ್ನೋದು ಫಸ್ಟ್ ಸ್ಟೆಪ್ಪಲ್ಲಿ ಚೇಂಜ್ ಮಾಡ್ಕೊಳ್ಳಿ. ಆಬ್ಜೆಕ್ಟ್ನ ಸಬ್ಜೆಕ್ಟ್ಗೆ ಚೇಂಜ್ ಮಾಡ್ಕೊಳ್ಳಿ ಫಸ್ಟ್ ಸ್ಟೆಪ್ಪಲ್ಲಿ. ಸೆಕೆಂಡ್ ಸ್ಟೆಪ್ಪಲ್ಲಿ ವರ್ಬ್ನ ಪ್ಲೇಸ್ ಮಾಡಿ ವಿತ್ ಹೆಲ್ಪಿಂಗ್ ವರ್ಬ್ ಮತ್ತು ವರ್ಬ್ನ ಪ್ಲೇಸ್ ಮಾಡಿ. ಈ ಒಂದೇ ವ್ಯಕ್ತಿ ಇದ್ರೆ ಅದನ್ನ ವಾಸ್ ಹಾಕೊಂಡು ಹಾಕ್ಬಿಟ್ರೆ ಬೇರೇನೂ ಹಾಕೊಳಕ್ಕಾಗಲ್ಲ. ಒಬ್ಬರಿಗಿಂತ ಜಾಸ್ತಿ ವ್ಯಕ್ತಿ ಇದ್ರೆ ವರ್ ಅಂತ ಹಾಕೊಳ್ಳಿ. ಅರ್ಥ ಆಯ್ತಾ? ನೆಕ್ಸ್ಟ್ ನಾಕ್ ಡೌನ್. ಡೌನ್ನ ಯಾಕಪ್ಪ ಆ ಕಡೆ ಹಾಕಿದ್ದೀನಿ? ಈ ಮಧ್ಯದಲ್ಲಿ ಯಾಕೆ ಬಂದಿದೆ? ಈ ಮತ್ತೆ ಡೌನ್ ಮಧ್ಯದಲ್ಲಿ ಯಾಕೆ ಹೆಲ್ಪಿಂಗ್ ವರ್ಬ್ ಮತ್ತೆ ವರ್ಬ್ ಬಂದಿದೆ ಅಂದರೆ, ವೆರಿ ಸಿಂಪಲ್. ಇದು ಪ್ರಿಪೋಸಿಷನ್, ಇದ್ರ ಮಧ್ಯದಲ್ಲೇ ನೀವು ತಗೊಳ್ಬೇಕಾಗುತ್ತೆ. ಸರಿನಾ? ಸೊ ಓಕೆ, ಸಮ್ಮರಿ ಆಫ್ ದಿಸ್ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ಗೆ ಸಮ್ಮರಿ ತಗೊಳ್ಳಿ. ವೆರಿ ಸಿಂಪಲ್. ಫಸ್ಟ್ ಏನಿದೆ ಸೆಂಟೆನ್ಸು ಡಿವೈಡ್ ಮಾಡ್ಕೊಳ್ಳಿ ಇಂಟು 3 ಸ್ಟೆಪ್ಸ್. ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್. ಫಸ್ಟ್ ಸ್ಟೆಪ್ಪಲ್ಲಿ ಏನಪ್ಪ ಮಾಡಬೇಕು ಅಂದರೆ ಆಬ್ಜೆಕ್ಟ್ನ ವರ್ಬ್ಗೆ ಹಾಕೊಳ್ಳಿ. ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು ಅಂದರೆ ವರ್ಬ್ನ ಪ್ಲೇಸ್ ಮಾಡ್ಕೊಳ್ಳಿ ವಿತ್ ಹೆಲ್ಪ್. ಅದ್ರ ಜೊತೆಗೆ ಹೆಲ್ಪಿಂಗ್ ವರ್ಬ್ನು ಸೇರಿಸ್ಕೊಳ್ಳಿ. ಸೊ ಸೆಕೆಂಡ್ ಸ್ಟೆಪ್ ಈಸ್ ಹೆಲ್ಪಿಂಗ್ ವರ್ಬ್ ಮತ್ತು ವರ್ಬ್ನ ಎರಡೂ ಸೇರಿಸ್ಕೊಳ್ಳಿ. ಈ ವಾಸ್ ನಾಕ್ ಡೌನ್. ಇದು ವರ್ಬ್ ಯಾವತ್ತಿದ್ರು ಪ್ಯಾಸಿವ್ ವಾಯ್ಸ್ ಅಲ್ಲಿ ಫ್ಯೂಚರ್ ಟೆನ್ಸೇ ಇರಬೇಕು. ಫ್ಯೂಚರ್ ಟೆನ್ಸ್ ಬಿಟ್ರೆ ಇನ್ಯಾವ ಟೆನ್ಸು ಬರಕ್ ಸಾಧ್ಯನೇ ಇಲ್ಲ. ಸೊ ಈ ಫ್ಯೂಚರ್ ಟೆನ್ಸ್ ಗೊತ್ತಿರಬೇಕು ಅಂದ್ರೆ ನಿಮ್ಗೆಲ್ಲಾನು ಒಂದ್ಸತಿ ನೋಡಿ ಕಲ್ತ್ಕೊಂಡಿರ್ಬೇಕು. ಅರ್ಥ ಆಯ್ತಾ? ಥರ್ಡ್ ಸ್ಟೆಪ್ ಅಲ್ಲಿ ಏನಪ್ಪ ಮಾಡ್ಬೇಕು ಅಂದ್ರೆ ಬೈ ಮತ್ತೆ ಸಬ್ಜೆಕ್ಟ್ ನ ಪ್ಲೇಸ್ ಮಾಡೋದು.
ಸೊ ಫಸ್ಟ್ ಸ್ಟೆಪ್ಪಲ್ಲಿ ಹಿ ಅಂತ ಹಾಕೊಂಡ್ವಿ, ಸೆಕೆಂಡ್ ಸ್ಟೆಪ್ಪಲ್ಲಿ ವಾಸ್ ಹೆಲ್ಪಿಂಗ್ ವರ್ಬ್ ಹಾಕೊಂಡ್ವಿ, ಆಮೇಲೆ ಫ್ಯೂಚರ್ ಟೆನ್ಸ್ ಹಾಕೊಂಡ್ವಿ. ಅದಾದಮೇಲೆ ಥರ್ಡ್ ಸ್ಟೆಪ್ಪಲ್ಲಿ ಬೈ ಎಲ್ ಆರ್ ಇ, ಬೈ ಅನ್ನೋದು ಕಾಮನ್ ಆಗಿ ಇರಲೇಬೇಕು ಪ್ಯಾಸಿವ್ ವಾಯ್ಸಲ್ಲಿ. ಎಲ್ ಆರ್ ಇ ಇದು ಜಸ್ಟ್ ಇಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಅನ್ ಅಸರ್ಟಿವ್ ಸೆಂಟೆನ್ಸ್. ಇದನ್ನು ಅಸರ್ಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಸಿಂಪಲ್ ಸೆಂಟೆನ್ಸ್ ಅನ್ನೋದನ್ನ ಅಸರ್ಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಸೊ ಲೆಟ್ಸ್ ಕನ್ವರ್ಟ್ ಫ್ರಮ್ ಪ್ಯಾಸಿವ್ ಟು ಆಕ್ಟಿವ್ ವಾಯ್ಸ್. Now steps to change from passive to active voice. Passive voice ಇಂದ active voice ಗೆ ಚೇಂಜ್ ಮಾಡೋ ವಿಧಾನ ನೋಡ್ಕೊಳ್ಳೋಣ, ಸ್ಟೆಪ್ಸ್ ನೋಡ್ಕೊಳ್ಳೋಣ. ಸೊ ಇಲ್ಲಿ ಏನು ಬರ್ದಿದ್ದೀನಿ ಅಂದರೆ, ಕಾಣಿಸ್ತಾ ಇದ್ರೆ ಐ ಆಮ್ ಸಾರಿ, ಐ ಆಮ್ ವರ್ಕಿಂಗ್ ಆನ್ ದಿಸ್. ಇಲ್ಲಿ ಸಖತ್ತು ಬ್ರೈಟ್ನೆಸ್ ಬರ್ತಾ ಇದೆ, ಸೊ ನಾನು ಏನು ಪ್ರೀತಾ ಇದ್ದೀನಿ ಗೊತ್ತಾಗಲ್ಲ. ನಾನು ತುಂಬ ದೂರ ಹೋದರೆ ನಿಮ್ಗೆ ಕಾಣಿಸುತ್ತೆ ಅಂದ್ಕೊಂಡೆ, ಪರವಾಗಿಲ್ಲ ಕಾಣಿಸ್ಬೋದೇನೋ. ಐ ಆಮ್ ಸಾರಿ ಫಾರ್ ದಟ್. ಐ ವಿಲ್ ಡೆಫಿನೆಟ್ಲಿ ಫಿಕ್ಸ್ ದಿಸ್ ಪ್ರಾಬ್ಲಮ್. ಸೊ good news is expected by us. ಇಲ್ಲಿ ನೋಡಿ, ಇದನ್ನ ಸೇಮ್ ಫಸ್ಟ್ ಸ್ಟೆಪ್ ಅಲ್ಲಿ ಏನು ಮಾಡಿದ, ಆಕ್ಟಿವ್ ವಾಯ್ಸ್ ಅಲ್ಲಿ ಏನು ಮಾಡಿದ್ವಿ, ಡಿವೈಡ್ ಮಾಡ್ಕೊಳ್ಳಿ. ಫಸ್ಟ್ ಆಬ್ಜೆಕ್ಟ್, ಫಸ್ಟ್ ಗುಡ್ ನ್ಯೂಸ್ ಅನ್ನೋದು ಆಬ್ಜೆಕ್ಟ್ ಆಗುತ್ತೆ, ಈಸ್ ಎಕ್ಸ್ಪೆಕ್ಟೆಡ್ ಅನ್ನೋದು ವರ್ಬ್ ಆಗುತ್ತೆ, ಬೈ ಅಸ್ ಅನ್ನೋದು ಸಬ್ಜೆಕ್ಟ್ ಆಗುತ್ತೆ. ಸೊ ಆಕ್ಟಿವ್ ವಾಯ್ಸ್ ರೂಲ್ಸ್ನ ಒಂದ್ಸತಿ ವಿಡಿಯೋ ರಿವೈಂಡ್ ಮಾಡ್ಕೊಂಡು ನೋಡಿ, ತಪ್ಪಿದ್ರೆ ಬರ್ಕೊಂಡಿದ್ರೆ ಇಟ್ ಇಸ್ ವೆಲ್ ಆ್ಯಂಡ್ ಗುಡ್, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಈಸಿಲಿ. ಸೊ ಫಸ್ಟ್ ಸ್ಟೆಪ್ಪಲ್ಲಿ ಏನಪ್ಪ ಮಾಡ್ತೀವಿ ಅಂದರೆ, ಸಬ್ಜೆಕ್ಟ್ನ ಆಬ್ಜೆಕ್ಟ್ ಮಾಡ್ಕೊತೀವಿ. ಲಾಸ್ಟ್ ಟೈಮ್ ನಾನು ಹೇಳಿದಾಗೆ ಅಸ್ ಅನ್ನೋದು ವಿ ಆಗುತ್ತೆ, ಅರ್ ಅನ್ನೋದು ಶಿ ಆಗುತ್ತೆ, ಹಿಮ್ ಅನ್ನೋದು ಹಿ ಆಗುತ್ತೆ. ಸೊ ಅಸ್ ಅನ್ನೋದು ಏನಾಗುತ್ತೆ, ವಿ ಆಗುತ್ತೆ. ಫಸ್ಟ್ ಸ್ಟೆಪ್ ಕ್ಲೋಸ್. ಬೈನ ತೆಗೆದಾಕ್ಬಿಡಿ, ಯಾಕೆಂದರೆ ಆಕ್ಟಿವ್ ವಾಯ್ಸಲ್ಲಿ ಬೈ ಬರಲ್ಲ. ಓಕೆ, ನೆಕ್ಸ್ಟ್ ಇನ್ನೂ ಸಿಂಪಲ್ ವರ್ಡ್ ಹೇಳಬೇಕು ಅಂದರೆ, ಡೆಡ್ ಆಪೋಸಿಟ್ ಆಫ್ ಚೇಂಜಿಂಗ್ ಆಕ್ಟಿವ್ ವಾಯ್ಸ್ ಟು ಪ್ಯಾಸಿವ್ ವಾಯ್ಸ್. ಆಕ್ಟಿವ್ ವಾಯ್ಸ್ನ ಹೆಂಗೆ ಚೇಂಜ್ ಮಾಡಬೇಕು, ಪ್ಯಾಸಿವ್ ವಾಯ್ಸ್ಗೆ ಹೆಂಗೆ ಚೇಂಜ್ ಮಾಡಬೇಕು, ಅದು ಡೆಡ್ ಆಪೋಸಿಟ್ ಇದು. ಓಕೆನಾ? ಸೊ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಏನಪ್ಪ ಅಂದರೆ, ವಿ. ಇಲ್ಲಿ ಯಾವುದೇ ರೀತಿಯಾದಂಥ ಹೆಲ್ಪಿಂಗ್ ವರ್ಕ್ ಅವಶ್ಯಕತೆ ಇಲ್ಲ. ವಿ, ಸೊ ಹೆಲ್ಪಿಂಗ್ ವರ್ಬ್ ಅವಶ್ಯಕತೆ ಇಲ್ಲ, ಆದರೆ ವರ್ಬ್ ಅವಶ್ಯಕತೆ ಇದೆ. ಇದನ್ನ ಫ್ಯೂಚರ್ ಟೆನ್ಸ್ ಇದೆ, ಜಸ್ಟ್ ಕನ್ವರ್ಟ್ ಇಟ್ ಇಂಟು ಪ್ರೆಸೆಂಟ್ ಟೆನ್ಸ್ ಆರ್ ಪಾಸ್ಟ್ ಟೆನ್ಸ್ ಇಫ್ ನೀಡೆಡ್. ಓಕೆನಾ? ಇದನ್ನ ಎಕ್ಸ್ಪೆಕ್ಟ್ ಅನ್ನೋದನ್ನ ಫಸ್ಟು ಪ್ರೆಸೆಂಟ್ ಟೆನ್ಸ್ ಪಾಸ್ಟ್ ಟೆನ್ಸ್ ಬರ್ಕೊಳ್ಳೋಣ. ಎಕ್ಸ್ಪೆಕ್ಟ್ ಪ್ರೆಸೆಂಟ್ ಟೆನ್ಸ್, ಇದು ಪಾಸ್ಟ್ ಟೆನ್ಸ್, ಇದು ಫ್ಯೂಚರ್ ಟೆನ್ಸ್. ಎಕ್ಸ್ಪೆಕ್ಟ್, ಎಕ್ಸ್ಪೆಕ್ಟೆಡ್. ಸೊ ಇಲ್ಲಿ ಹಾಕೋಬೇಕಾದ್ರೆ ನಾವೇನು, ಎಕ್ಸ್ಪೆಕ್ಟ್. We expect. ಆಬ್ಜೆಕ್ಟ್ ಏನಿದೆ, ಗುಡ್ ನ್ಯೂಸ್. ಡೈರೆಕ್ಟಾಗಿ ಎತ್ಕೊಂಡಾಗ ಹಾಕ್ಬಿಡಿ. ಯಾವ ಸ್ಟೆಪ್ಪಲ್ಲಪ್ಪ ಅಂದ್ರೆ, ಥರ್ಡ್ ಸ್ಟೆಪ್ಪಲ್ಲಿ ವಿ ಎಕ್ಸ್ಪೆಕ್ಟ್, GOOD, ಗುಡ್ ನ್ಯೂಸ್. ವಿ ಎಕ್ಸ್ಪೆಕ್ಟ್ ಗುಡ್ ನ್ಯೂಸ್. ಕೆಲವರು ಬುದ್ಧಿವಂತರು ಇರ್ತಾರೆ, ಏನಪ್ಪ ಅಂದರೆ ಗುಡ್ ನ್ಯೂಸ್ ಅನ್ನೋದು ಪ್ಲೂರಲ್ ಫಾರ್ಮ್ ಇದೆಯಲ್ಲ ಅಂತ ಕೇಳ್ತಾರೆ. ಅದಕ್ಕೆ ನಾವು ಈ ಹಾರು ಅಥವಾ ಬೇರೆ ಯಾವುದಾದ್ರು ಹೆಲ್ಪಿಂಗ್ ವರ್ಬ್ ಹಾಕೋಬೇಕಲ್ಲ ಅಂತ ಕೇಳಿದ್ರೆ, ಗುಡ್ ನ್ಯೂಸ್ ಅನ್ನೋದೇ, ನ್ಯೂಸ್ ಈಸ್ ಎ ಜಸ್ಟ್ ಇಟ್ ಈಸ್ ಎ ವರ್ಡ್. ನ್ಯೂಸ್ ಅನ್ನೋದೇ ವರ್ಡು. ಓಕೆನಾ? ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಕೆಲವರು ಬುದ್ಧಿವಂತರು ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ಸೊ ವಿ ವೆರಿ ಸಿಂಪಲ್ 3 ಸ್ಟೆಪ್ಸ್. ಮತ್ತೆ ಸಮ್ಮರಿ ಹೇಳ್ತೀನಿ. ಗುಡ್ ನ್ಯೂಸ್ ಈಸ್ ಎಕ್ಸ್ಪೆಕ್ಟೆಡ್ ಬೈ ಅಸ್ ಅನ್ನೋದು ಫಸ್ಟ್ ಸ್ಟೆಪ್ಪಲ್ಲಿ ಸಬ್ಜೆಕ್ಟ್ ಪ್ಲೇಸ್ ಹಾಕೊತೀವಿ. ಅದು ಯಾವುದು, ವಿ. ಅಸ್ ಇದ್ದಿದ್ದು ವಿ ಆಯಿತು. ಸೆಕೆಂಡ್ ಸ್ಟೆಪ್ಪಲ್ಲಿ ಯಾವುದೇ ರೀತಿಯಾದ ಹೆಲ್ಪಿಂಗ್ ವರ್ಬ್ ತೊಗೊಂಡಿದ್ದೀರಾ, ಡೈರೆಕ್ಟಾಗಿ ವಿ ಎಕ್ಸ್ಪೆಕ್ಟ್. ದಿ ಫಸ್ಟ್ ಟೆನ್ಸ್ ಎಕ್ಸ್ಪೆಕ್ಟೆಡ್ ಅನ್ನೋದು ಫ್ಯೂಚರ್ ಟೆನ್ಸು, ಅದು ಫಸ್ಟ್ ಪ್ರೆಸೆಂಟ್ ಟೆನ್ಸ್ ಅಥವಾ ಬೇಸ್ ಫಾರ್ಮ್ ಯಾವುದಪ್ಪ ಅಂದರೆ ಎಕ್ಸ್ಪೆಕ್ಟ್. ಥರ್ಡ್ ಸ್ಟೆಪ್ಪಲ್ಲಿ ಆಬ್ಜೆಕ್ಟ್ನ ಪ್ಲೇಸ್ ಮಾಡೋದು, ಏನಿದೆ ಅದು ಆಬ್ಜೆಕ್ಟ್ನ ಡೈರೆಕ್ಟಾಗಿ ಪ್ಲೇಸ್ ಮಾಡೋದು. ಈಗ ಗುಡ್ ನ್ಯೂಸ್ ಆಬ್ಜೆಕ್ಟು, ಅದನ್ನು ಡೈರೆಕ್ಟಾಗಿ ಪ್ಲೇಸ್ ಮಾಡಿ, ಅಥವಾ ಬೇರೆ ಯಾವುದೇ ಇತ್ತು ಅಂದ್ರೂ ಪ್ಲೇಸ್ ಮಾಡಿ. ನಾನು ನೆಕ್ಸ್ಟ್ ಬರೀ ಎಕ್ಸಾಂಪಲ್ ಕೊಟ್ಕೊಂಡು ಹೋಗ್ತಾ ಇರ್ತೀನಿ ಯಾವ್ಯಾವುದು ರೀತಿಯಲ್ಲಿ ಅಂತ, ಅವಾಗೆಲ್ಲ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿ. ಸೊ ಏನೇ ಅರ್ಥ ಆಗಲಿಲ್ಲ ಅಂದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕ್ವಶನ್ನ ಬಿಡಿ. ಆಮೇಲೆ ನನ್ನ ಚಾನಲ್ ಕಮ್ಯುನಿಟಿನಲ್ಲಿ ಪ್ರತಿದಿನವೂ ವರ್ಬ್ಸು ಆಗಲಿ, ಈ ಥರ ಸೆಂಟೆನ್ಸ್ ಆಗಲಿ,
ಹಾಕ್ತಾ ಇರ್ತೀನಿ. ಅದಕ್ಕೆ ಆನ್ಸರ್ ಮಾಡ್ಕೊಂಡು ಟ್ರೈ ಮಾಡಿ. ಎಷ್ಟು ಆನ್ಸರ್ ಮಾಡ್ತೀರೋ ನಿಮಗೆ ಒಳ್ಳೆಯದು, ನಿಮ್ಗೆ ಒಂಥರ ನಾಲೆಜ್ ಬರುತ್ತೆ. ನನಗೂ ಒಂಚೂರು ಹೆಮ್ಮೆ ಆಗುತ್ತೆ, ಪರವಾಗಿಲ್ಲ ಕಣಪ್ಪ ಇಷ್ಟು ಜನ ನೋಡೋರೆ ಅಂತ, ಇಷ್ಟು ಜನ ಕಲ್ತವ್ರೆ ಅಂತ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.